ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೆನ್ನೆದು ವ್ಲಾಗ್ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಹಾಗೆ ನನಗೆ ಇವತ್ತು ಲೀವಲ್ಲಿದ್ದೀನಿ. ಇಂಟರ್ನ್ಶಿಪ್ ಅಂತ ಹೇಳಿದರೆ ಇನ್ನೂ ಯಾಕೆ ಹೋಗಿಲ್ಲ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇಂಟರ್ನ್ಶಿಪ್ ಅಂತ ಕೊಟ್ಟಿದ್ದಾರೆ. ಏನಂದರೆ ನಾನು ಓದ್ತಿರೋ ಇನ್ಸ್ಟಿಟ್ಯೂಟಲ್ಲೇ ಇಂಟರ್ನ್ಶಿಪ್ ಕೊಟ್ಟಿರೋದು. ಹಾಗೆ ಅವರಿಗೋಸ್ಕರನೇ ನಾನು ಆ ಇನ್ಸ್ಟಿಟ್ಯೂಟಿಗೋಸ್ಕರನೇ ವೆಬ್ಸೈಟ್ ಆಗಿರ್ಬೋದು, ಸೋಷಲ್ ಮೀಡಿಯಾ ಏನಿದೆ ಕ್ರಿಯೇಟ್ ಮಾಡೋದು, ಅದೇ ನನ್ನ ಇಂಟರ್ನ್ಶಿಪ್. ಹಾಗಾಗಿ ಎಲ್ಲ ಜವಾಬ್ದಾರಿ ನಾನೇ ಹೊತ್ಕೊಂಡಿದ್ದೀನಿ. ನನಗೆ ನಾನೇ ಇಂಟರ್ನ್ಶಿಪ್ ತೊಗೊತಾ ಇರೋದು. ಹಾಗಾಗಿ ನಾನು ಬರೀ ಮಂಡೇ, ವೆನ್ಸ್ಡೇ, ಫ್ರೈಡೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಈ 3 ದಿವಸ ಹೋಗಿ ನಂದು ಏನಿದೆ ಇಂಟರ್ನ್ಶಿಪ್ಪಿನ ವರ್ಕ್ ಅದನ್ನ ಮುಗಿಸ್ಕೊಳೋಣ ಅಂತ. ಇನ್ನು ಮಿಕ್ಕಿದ ದಿವಸದಲ್ಲಿ ಅಮ್ಮನೇ ಕೆಲಸಕ್ಕೆ ಹೋಗೋಕ್ಕಾಗುತ್ತೆ. ಅವ್ರಿಗೂ ಸ್ವಲ್ಪ ಏನು ಅರ್ನಿಂಗ್ಸ್ ಆದರೂ ಆಗುತ್ತೆ. ನಾನು ಸುಮ್ಮನೆ ಅಲ್ಲಿ ಹೋದರೆ ಟೈಮ್ ವೇಸ್ಟ್. ಮತ್ತು ಮಂಡೇ, ವೆನ್ಸ್ಡೇ, ಫ್ರೈಡೇ ಸರ್ ಬರೋದ್ರಿಂದ ಮಧ್ಯಾಹ್ನ ಆದಮೇಲೆ ನನ್ನ ಕ್ಲಾಸ್ ಕೇಳ್ಬೋದು. ಮಾರ್ನಿಂಗ್ ಟೈಮಲ್ಲಿ ನಾನು ಇಂಟರ್ನ್ಶಿಪ್ ಮಾಡ್ಕೊಳೋಣ ಅಂತ ಆ ಪ್ಲ್ಯಾನಲ್ಲಿ ಇವತ್ತು ಹೋಗಿಲ್ಲ. ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ. ಮತ್ತು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರು ನಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಕೂಡ ಪ್ರೆಸ್ ಮಾಡಿ. ಆಗ ನಾನು ವಿಡಿಯೋ ಫಸ್ಟ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ. ಇವತ್ತು ಬ್ರೇಕ್ಫಾಸ್ಟಿಗೆ ಅಮ್ಮ ಸ್ಪೆಷಲ್ ಏನೋ ಮಾಡಿದ್ದಾರೆ, ಅದೇನು ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಗೈಸ್, ಶ್ರೇಯಾಂಶ್ ಎದ್ದು ಅವನಿಗೆ ಬ್ರಷ್ ಮಾಡಿಸಿ ಒಂದು ಮೊಟ್ಟೆ ಕೊಟ್ಟಿದ್ದೀನಿ. ಅಂದರೆ ಮೊಟ್ಟೆ ಜೊತೆ ಹಾಲು ಯಾವಾಗಲೂ ಕೊಡೋದ್ರಿಂದ ಇವಾಗ ಹಾಲು ತೊಗೊಂಡಿದ್ದೀನಿ. ನಾನು 9:15 ಸ್ಟಾರ್ಟ್ ಮಾಡಿದ್ದು ಕೊಡೋಕ್ಕೆ. ಇವಾಗ ಟೈಮ್ ನೋಡಿ 9:15. ಇದರಲ್ಲಿ ಒಂದು ಸಿಪ್ಪ ಹಾಲು ಕುಡಿದ್ದಾನೆ ಇಷ್ಟೊತ್ತಾದ್ರೂ. ಶ್ರೇಯಾಂಶ್ ತಗೋ, ಇನ್ನು ಕುಡೀರಿ, ತಗೊಳ್ಳಿ. ಗುಡ್ ಶ್ರೇಯಾಂಶ್, ಎದೊಳಿ ಮೇಲೆ. ಗುಡ್. ನೋಡಿ ಹೆಂಗೆ ಕುಡಿತಾನೆ ನಮ್ಮ ಶ್ರೇಯಾಂಶ್. ತಗೊಳ್ಳಿ ಮಗನೇ, ಕುಡೀರಿ ಬೇಗ. ಏನಾಗೋದಿಲ್ಲ, ಅಲ್ಲಿ ನೋಡಿ ಹಾಲು ಚೆಲ್ಲೋಗುತ್ತೆ ಸನಿ. ಬೇಗ ಕುಡೀರಿ, ಫಾಸ್ಟ್. 3 ಅನ್ಸೋಷ್ಟಲ್ಲಿ ನೋಡಿ ಶ್ರೇಯಾಂಶ್ ಎಷ್ಟು ಫಾಸ್ಟ್ ಕುಡಿತಾನೆ. 1 2 3 ನೋಡಿದ್ರಾ ಶ್ರೇಯಾಂಶ್ ಎಷ್ಟು ಗುಡ್ಡಿದ್ದಾನೆ. ನಿಮ್ಮ ಮನೇಲಿ ಬೇಬಿ ಗುಡ್ಡಿದ್ದಾರಾ? ನಮ್ಮ ಶ್ರೇಯಾಂಶ್ ಗುಡ್ಡಲ್ಲ ಮಗನೇ. ಕುಡೀರಿ ನೋಡಿ ಎಷ್ಟು ಸ್ಪೀಡ್ ಕುಡಿತಾನೆ. ಗೈಸ್, ಆ್ಯಕ್ಚುಲಿ ನಾನು ವೀಡಿಯೋ ಮಾಡೋದ್ರಿಂದ ಅಲ್ಪ ಸ್ವಲ್ಪ ಅವನಿಗೆ ಕುಡ್ಸೋಕ್ಕೆ ತಿನ್ಸೋಕ್ಕಾಗ್ತಾಯಿದೆ. ಈ ಥರ ಹೇಳಿನೇ ಕುಡಿಸ್ಬಿಡ್ತೀನಿ. ಕ್ಯಾಮ್ರಾದಲ್ಲಿ ವೀಡಿಯೋ ರೆಕಾರ್ಡ್ ಆಗ್ತಾಯಿದೆ ಕುಡಿ ಅಂತ. ಯಾರ ಮಕ್ಕಳೆಲ್ಲ ಕುಡಿಯೋದಲ್ಲ, ಅವರು ನನ್ನ ಟ್ರಿಕ್ಸ್ನೇ ಯೂಸ್ ಮಾಡ್ಕೊಳ್ಳಿ. ಮೇ ಬಿ ನಿಮ್ಮ ಮಕ್ಕಳು ಬ್ರೇಕ್ಫಾಸ್ಟು ಮಾಡ್ಬೋದು, ಕುಡಿಲೂಬೋದು ಅಲ್ಲ ಮಗನೇ. ನೋಡಿ ಎಷ್ಟು ಗುಡ್ಡಿದ್ದಾನೆ. ಎಲ್ಲರೂ ಗುಡ್ ಪರೆಂಡು ಕುಡ್ಕಿ. ಕ್ಲ್ಯಾಪ್ಸ್ ಮಾಡಬೇಕು ಶ್ರೇಯಾಂಶಿಗೆ. ಕ್ಲ್ಯಾಪ್ ಮಾಡಿ. ವೆರಿ ಗುಡ್. ಇನ್ನು ನೆಕ್ಸ್ಟ್ ಕೆಲಸ ಏನಂದರೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಕ್ಕಿದೆ ಗೈಸ್. ಇವತ್ತಿನ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಬಂದು ಇದನ್ನ ಅಪ್ಪು ಅಂತ ಕರೀತಾರೆ. ಈ ಕೇರಳ ಸೈಡಲ್ಲೆಲ್ಲ ಜಾಸ್ತಿ ಇದನ್ನ ಆಲ್ಮೋಸ್ಟ್ ಅಮ್ಮ ನಮಗೆಲ್ಲ ಮಾಡಿಟ್ಟು ಹೋಗಿದ್ದಾರೆ. ಆದರೂ ನಾನು ಸ್ವಲ್ಪ ಹಿಟ್ಟು ಉಳಿಸ್ಕೊಂಡು ನಿಮಗೆ ಇದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಿಟ್ಟಿಷ್ಟೇ ಉಳಿದಿರೋದು. ಇದಕ್ಕೆ ಏನಂದರೆ ತೆಂಗಿನಕಾಯಿ, ಅಕ್ಕಿ ಇದೆಷ್ಟೇ ಹಾಕಿ ರುಬ್ಬಿಟ್ಕೊಂಡಿದ್ದಾರೆ. ಮತ್ತು ಉಪ್ಪು ಹಾಕಿದ್ದಾರೆ ಇದಕ್ಕೆ. ಇವಾಗ ಈ ಥರ ಒಂದು ಸಣ್ಣ ಬಾಣಲಿ ಇದೆಯಲ್ವಾ, ಅದಕ್ಕೆ ಎಣ್ಣೆನ ಈ ಥರ ಹಾಕ್ಕೊಳ್ಬೇಕು. ಓಕೆ, ನೆಕ್ಸ್ಟು ಈ ಹಿಟ್ಟೇನಿದೆ ಅದನ್ನ ಈ ಥರ ಹಾಕ್ಕೊಂಡು ನೆಕ್ಸ್ಟ್ ಬಂದು ಈ ಥರ ಫುಲ್ಲು ಸ್ಪ್ರೆಡ್ ಮಾಡಬೇಕು ಗೈಸ್. ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ತೆಳ್ಳಗೆ ಈ ಥರ ಸ್ಪ್ರೆಡ್ ಮಾಡಿ ನೆಕ್ಸ್ಟು ಲಿಡ್ನ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಬಿಡಿ. ಇವಾಗ 5 ಮಿನಿಟ್ಸ್ ಆಗಿದೆ. ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಸೈಡಲ್ಲಿ ಲೇಯರ್ಸ್ ಎಲ್ಲ ಎಷ್ಟು ಈಸಿಯಾಗಿ ಓಪನ್ ಆಯಿತು. ಈ ಥರ ಬರಬೇಕು. ಇದು ಇನ್ನೂ ಕ್ರಿಸ್ಪಿ ಬರುತ್ತೆ. ಸಿಮ್ಮಲ್ಲಿಟ್ಟರೆ ನಾನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟಿದ್ದರಿಂದ ಸೀದೋಗ್ಬಿಡುತ್ತೆ ಅಂತ ಬೇಗ ತಿರುಗಿಸಿದ್ದೀನಿ. ಬ್ಯಾಕ್ ಸೈಡು ಅದೇ ಥರ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು. ಗೈಸ್, ಇವಾಗ ಬ್ಯಾಕ್ ಸೈಡ್ ತಿರುಗಿಸಿದ್ನಲ್ವ, ನೋಡಿ ಈ ಸೈಡು ಇವಾಗ ಬೆಂದಿದೆ. ಇಷ್ಟ ಆದರೆ ಅಪ್ಪು ರೆಡಿ, ಬ್ರೇಕ್ಫಾಸ್ಟಿಗೆ ರೆಡಿ ಆಗಿದೆ. ಇವಾಗ ಆಲ್ಮೋಸ್ಟ್ ಇಲ್ಲಿ ಇರೋದ್ರಿಂದ ನಾನು ಮತ್ತೆ ಮಾಡ್ಕೊತಿಲ್ಲ, ಸುಮ್ಮನೆ ಮಾಡಿಟ್ರೆ ವೇಸ್ಟ್ ಆಗುತ್ತೆ ಅಂತ.
ಇದಿಷ್ಟು ಬ್ರೇಕ್ಫಾಸ್ಟ್ ಇವತ್ತಿಂದು. ಇದ್ರ ಜೊತೆ ಚಿಕನ್ ಸಾಂಬಾರಿದೆ, ನೆನ್ನೆ ಮಾಡಿಟ್ಟಿರೋದು. ಹಾಗೆ ಇವತ್ತು ಮಾರ್ನಿಂಗ್ ಮಾಡಿದ ವೆಜಿಟೇಬಲ್ ಕರಿ ಇದೆ. ಯಾವ್ದು ಬೇಕು ಅದು ಹಾಕ್ಕೊಂಡು ತಿನ್ಬೋದು. ಓಕೆ ಗೈಸ್, ನಾನು ಭಾನುವಾರ ಅಂದ್ಕೊಂಡಿದ್ದೆ ಲಗೇಜ್ಗಳನ್ನ ಜೋಡಿಸ್ಬೇಕು ಅಂತ, ಬಟ್ ಭಾನುವಾರ ಆಗಿಲ್ಲ. ಇವತ್ತು ಟ್ಯೂಸ್ಡೇ. ಏನಂತ ಹೇಳಿದ್ರೆ ಇವಾಗ ಏನಿದೆ ಈ ಲಗೇಜ್ ಎಲ್ಲ ತೆಗ್ದಿಡೋಣ ಅಂತ. ಯಾಕಂದರೆ ನಾನು ನಂದು ಈ ಸೂಟ್ ಕೇಸಲ್ಲಿ ಇದ್ದಿದ್ದು ಸ್ಯಾರೀಸ್ ಆಗಿರ್ಬೋದು, ಡ್ರೆಸ್ಸಸ್ ಏನೋ ಅದನ್ನೆಲ್ಲ ಇದರಲ್ಲಿ ಇಟ್ಟು ಮೇಲಿಟ್ಟಿದ್ದೆ. ಅಂದರೆ ಸ್ವಲ್ಪ ಅಟ್ಟ ಥರ ಇದೆ ನಮ್ಮದು ರೂಮಲ್ಲಿ, ಮೇಲಿಟ್ಟಿದ್ದೆ. ಅಲ್ಲಿಟ್ಟಾಗ ನನಗನ್ಸುತ್ತೆ ಶೀತಕ್ಕೆ ಗೋಡೆ ಇದು ಬಟ್ಟೆದಾಗಿರೋದ್ರಿಂದ ಈ ಬ್ಯಾಗ್ ಈ ಬ್ಯಾಗು ಬಟ್ಟೆದಾಗಿರೋದ್ರಿಂದ ಇದರಲ್ಲಿ ಬಟ್ಟೆ ಎಲ್ಲ ಇಟ್ಟು ಮೇಲಿಟ್ಟರೆ ಏನು ಹೇಳ್ತಾರೆ, ಬೂಸ್ ಬಂದೋ ಥರ ಆಗುತ್ತೆ. ಅಂದರೆ ಒಂಥರ ಬ್ಲ್ಯಾಕ್ ಡಾಟ್ ಆಗಿಬಿಡುತ್ತೆ ಬಟ್ಟೆಲೆಲ್ಲ. ಹಾಗಾಗಿ ಈಗ ಬಟ್ಟೆಗಳನ್ನೆಲ್ಲ ಸೂಟ್ ಕೇಸಲ್ಲಿ ಏನಿದೆ ನಾನು ತೊಗೊಂಡು ಬಂದಿದ್ದೆ ಅಲ್ಲಿಂದ ಊರಿಂದ, ಅದು ಸ್ವಲ್ಪ ಮನೆಗೆ ಹಾಕೋದು, ಮತ್ತು ನಾನು ಗಾಟೇಜಲ್ಲಿ ಇರೋದು ನಾರ್ಮಲ್ ಡೈಲಿ ವೇರ್ಸ್ ಇರೋದನ್ನ ತೆಗೆದು ಇಡೋಣ. ಮತ್ತು ಈ ಸ್ಯಾರೀಸ್ ಏನಿದೆ ಅದರಲ್ಲಿ ನೀಟಾಗಿ ಜೋಡಿಸಿ ಮೇಲೆ ಅಟ್ಟದ ಮೇಲೆ ಇಡೋಣ ಅಂತ. ಓಕೆ, ಇವಾಗ ಜೋಡಿಸೋಣ. ತುಂಬ ಡ್ರೆಸ್ಸಸ್ ತೊಗೊಂಡು ಬಂದಿದ್ದೀನಿ ಗಾಯ್ಸ್. ಇಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಡ್ರೆಸ್ ತೊಗೊಂಡೋಗಿದ್ದೆ, ಅದಕ್ಕೂ ಡಬಲ್ ಇವಾಗ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಇಲ್ಲಿ ಇಡೋಕ್ಕೆ ಸ್ಪೇಸ್ ಇಲ್ಲ. ಮತ್ತು ನಾನು ಯಾವಾಗಲೂ ಡ್ರೆಸ್ ಇಲ್ಲ ಅಂತ ಹೇಳ್ತಿರ್ತೀನಿ. ಅದಕ್ಕೆ ಬ್ರೌಸರ್ ಹೇಳ್ತಾರೆ, ಇಷ್ಟೊಂದು ಡ್ರೆಸ್ ತೊಗೊಂಡಿದ್ಯಾ ಮತ್ತೆ ಡ್ರೆಸ್ ಇಲ್ಲ ಅಂತ ಹೇಳ್ತೀಯಾ ಅಂತ. ಬಟ್ ನನಗೇನಂತ ಹೇಳಿದ್ರೆ, ನನಗೆ ಒಂದೊಂದು ಡ್ರೆಸ್ ನನಗೆ ತುಂಬ ಕಂಫರ್ಟ್ ಝೋನ್ನ ತಗೊಂಡು ಬರುತ್ತೆ. ಆ ಥರ ಡ್ರೆಸ್ ಹಾಕೋಕ್ಕೆ ತುಂಬ ಇಷ್ಟ ಆಗುತ್ತೆ. ಒಂದೊಂದು ಡ್ರೆಸ್ ನನಗೆ ಅಂದರೆ ಯಾವಾಗಲೂ ಕಂಫರ್ಟೇಬಲ್ ಅನಿಸಲ್ಲ, ಆದರೆ ನೋಡೋಕೆ ಇಷ್ಟ ಆಗುತ್ತೆ ಅಂತ ತೊಗೊಂಡು ಬಿಡ್ತೀನಿ, ಆದರೆ ಹಾಕೊಳೋದಿಲ್ಲ. ನನ್ನ ಹತ್ರ ಗೋಲ್ಡ್ ಕಲರಲ್ಲಿ ಲೆಗ್ಗಿನ್ಸ್ ಇದ್ದಿಲ್ಲ, ಹಾಗಾಗಿ ನಮ್ಮಮ್ಮ ನನಗೊಂದು ನಮ್ಮ ಅಕ್ಕನಿಗೊಂದು ಅಂತ ಕೊಡಿಸಿದ್ರು. ಚಂದ ಈ ಕಲರಲ್ಲಿ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ನನಗಿಲ್ಲಿ ಮಡಿಕೇರಿಯಲ್ಲಿ ಹುಡುಕಿದೆ, ಸಿಕ್ತು. ಬಟ್ ನನಗಿಂತ ದೊಡ್ಡ ಸೈಜು ಇವಾಗಿದ್ದು ನನಗೆ ಪರ್ಫೆಕ್ಟ್ ಸೈಜು ಸಿಕ್ತು. ನಮ್ಮ ಅಮ್ಮಂಗೆ ಥ್ಯಾಂಕ್ ಯು ಹೇಳ್ತೀನಿ. ನನಗೆ ಗೊತ್ತೇ ಇಲ್ಲ ಇದು ತೊಗೊಂಡಿದ್ದು, ಅಲ್ಲ ಇದು ನನಗೆ ತಕ್ಕೊಡ್ತಾರೆ ಅಂತ. ಅಂದರೆ ಅಕ್ಕನಿಗೆ ತಗೊಳಕ್ಕೆ ಹೋಗಿದ್ದು, ಅಮ್ಮ ನೀನು ತಗೋ ಅಂತ ಕೊಡಿಸಿದ್ರು. ಥ್ಯಾಂಕ್ ಯು ಅಮ್ಮ. ಮತ್ತು ಇದೆಲ್ಲ ನಾರ್ಮಲ್. ಇದು ಅಲ್ಲಿ ಹೋದಾಗ ಯಾವುದಾದ್ರೂ ಮದುವೆಲಿ ಈವೆಂಟಿಗೆ ಹಾಕೊಳಕ್ಕಾಗುತ್ತೆ ಅಂತ ಸ್ಕರ್ಟ್ ತಗೊಂಡೋಗಿದೆ, ಯೂಸ್ ಆಗಿಲ್ಲ. ಇನ್ನು ನೆಕ್ಸ್ಟು ಇನ್ನೊಂದು ಮದುವೆ ಇದೆ, ಅಲ್ಲೇನಾದ್ರು ಯೂಸ್ ಆಗ್ಬೋದಾ ನೋಡೋಣ ಗೈಸ್. ಇವಾಗ ಇದರಲ್ಲಿ ಇರೋದೆಲ್ಲ ಹೊಸದು ಸ್ಯಾರಿ ಆಗಿರ್ಬೋದು, ಪ್ರಮೋದ್ ಅವ್ರದ್ದು ಪ್ಯಾಂಟ್ ಶರ್ಟ್ ಎಲ್ಲ ಇದರಲ್ಲೇ ಇಟ್ಟಿರ್ತೀನಿ. ಯಾಕಂದರೆ ಗಾಡೇಜಲ್ಲಿ ಇಟ್ಟರೆ ಪ್ರಮೋದವ್ರು ಯಾವುದು ಅಂತಲೇ ಇಲ್ಲ, ಸಿಕ್ಕಿದೆಲ್ಲ ಹಾಕೊಂಡು ಹೋಗ್ಬಿಡ್ತಾರೆ. ಮತ್ತು ಫಂಕ್ಷನಿಗೆ ಹೋಗ್ಬೇಕಾದ್ರೆ ಯೋಚನೆ ಮಾಡ್ತಾರೆ ಯಾವ್ದು ಹಾಕೊಂಡೋಗ್ಲಿ, ಎಲ್ಲ ಆಫೀಸಿಗೆ ಹಾಕೊಂಡೋಗಿದ್ದೀನಿ ಅಂತ. ಅದಕ್ಕೆ ಈ ಸೂಟ್ ಕೇಸಲ್ಲಿ ಇಟ್ಬಿಡ್ತೀನಿ. ಅವ್ರು ಮತ್ತೆ ಬಿಟ್ಟಿರ್ತಾರೆ ಈ ಥರದೊಂದು ಬಟ್ಟೆ ಇದೆ ಅಂತ. ಯಾವುದಾದ್ರು ಫಂಕ್ಷನ್ ಅಂತ ಇದ್ದರೆ ಅವಾಗ ತೆಕ್ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರದ್ದು ಬಟ್ಟೆ, ನಂದು ಸ್ಯಾರೀಸ್ ಏನಿದೆ ಇದರಲ್ಲಿ ಇಟ್ಕೊತಾ ಇದ್ದೀನಿ. ಇದರಲ್ಲಿ ನಾನು ಸ್ಯಾರಿ ಇಟ್ಟಿದ್ದೀನಿ ಅಂದ್ಕೊಂಡೆ ಗೈಸ್. ನಾನು ಸ್ಯಾರೀಸ್ ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ಇದರಲ್ಲಿ ಬರೀ ನನ್ನ ಡ್ರೆಸ್ಸಸ್ ಇದೆ. ಇದು ಟವಲ್ ಏನಿದೆ, ಇದು ನನ್ನ ಮದುವೆಗೆ ನಮ್ಮಮ್ಮ ಕೊಡಿಸಿದ್ದು ಟವಲ್. ಮದುವೆ ಆಗಿ ಹೋಗಾದ್ಮೇಲೆ ಇವಾಗ ನನಗೆ ಅಂತಲೇ ಒಂದು ಸಪ್ರೇಟ್ ಟವಲ್ ನಾನು ಯೂಸ್ ಮಾಡೋಕ್ಕೆ. ಇದು ನನಗೆ ಯಾಕೋ ತುಂಬಾ ಅಂದರೆ ಅಟ್ಯಾಚ್ ಆಗಿದೆ. ಇದು ಯೂಸ್ ಮಾಡೋಕ್ಕೆ ಮನಸ್ಸಿಲ್ಲ. ಹಾಗಾಗಿ ಇದು ನಮ್ಮಮ್ಮನ ನೆನಪಿಗೋಸ್ಕರ ಇದು ಹಂಗೆ ಇಡ್ತೀನಿ. ಯಾಕಂದರೆ ನಮ್ಮಮ್ಮ ತುಂಬ ಇಷ್ಟಪಟ್ಟು ಕೊಡಿಸಿದ್ದು, ಮತ್ತು ಇದು ಕಾಸ್ಟ್ಲಿ ಕೂಡ ಹೌದು. ಅದಕ್ಕೆ ನನ್ನ ಹತ್ರ ಕಾಸ್ಟ್ಲಿಯೆಸ್ಟ್ ಟವಲ್ ಅಂತ ಇದೊಂದೇ. ಮತ್ತು ನಮ್ಮಮ್ಮನ ನೆನಪಿಗೋಸ್ಕರ ಇದು ನನಗೆ ನನ್ನ ಜೊತೆ ಜೋಪಾನವಾಗಿ ಇಟ್ಕೊತೀನಿ. ಇದು ಯಾವತ್ತೂ ಯೂಸ್ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೀನಿ. ನೋಡೋಣ, ಯೂಸ್ ಮಾಡೋದಿಲ್ಲ. ಮಾಡೋದಿಲ್ಲ ಅವ್ನು ಕೇಳ್ತಾನೆ ಯೂಸ್ ಮಾಡಲ್ವಾ ಅಂತ. ತುಂಬ ಎಮೋಷ್ನಲ್ ನನಗೆ, ಎಮೋಷ್ನಲ್ ಗೈಸ್. ಇದು ನನ್ನ ಫೇವ್ರೆಟ್ ಡ್ರೆಸ್. ನನ್ನ ಮದುವೆ ಆಗಿ ಇಲ್ಲಿಗೆ ಬಂದಿದ್ದು ಫಸ್ಟ್ ಡೇ ವೇರ್ ಮಾಡಿದ ಡ್ರೆಸ್ ಇದು. ನಮ್ಮಮ್ಮ ಕೊಟ್ಟು ಕಳಿಸಿದ್ರು, ಅಲ್ಲಿ ಹೋದಾಗ ಇದನ್ನೇ ಫಸ್ಟ್ ವೇರ್ ಮಾಡಬೇಕು ಅಂತ. ನಂಗೆ ತುಂಬಾ ಇಷ್ಟ ಆಗುತ್ತೆ. ಇದು ನಮ್ಮ ದೊಡ್ಡಮ್ಮ ಪೀಸ್ ಕೊಡಿಸಿದ್ದು, ನಮ್ಮಮ್ಮ ಹೊಲಿಸ್ಕೊಟ್ಟಿದ್ದು. ತುಂಬ ಏನಂದರೆ ಒಂದೊಂದು ಡ್ರೆಸ್ಸು ನನಗೆ ತುಂಬಾ ಅಂದರೆ ಬೇಜಾರಾಗುತ್ತೆ ಅಂತೆಲ್ಲ ನೋಡ್ಬೇಕಾದ್ರೆ. ಬಟ್ ಇವಾಗ ಆಗೋದಿಲ್ಲ, ಇವಾಗ ದಪ್ಪ ಆಗಿಬಿಟ್ಟಿದ್ದೀನಲ್ಲ. ಇದು ತುಂಬ ಸಣ್ಣ ಇರ್ಬೇಕಾದ್ರೆ ಹಾಕೊತಿದ್ದಿದ್ದು. ಇನ್ನು ನೋಡೋಣ, ಇನ್ನು ಫ್ಯೂಚರಲ್ಲಿ ಸಣ್ಣ ಆದರೆ ಈ ಡ್ರೆಸ್ನ ವೇರ್ ಮಾಡ್ತೀನಿ. ಇದೇ ಥರ ತುಂಬ ಡ್ರೆಸ್ ಇದೆ ಆ ಥರದ್ರಲ್ಲೇ. ಇದೊಂದು ಕಲರ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು, ಪ್ಯಾರೆಟ್ ಗ್ರೀನ್ ವಿತ್ ಬ್ಲೂ. ಇನ್ನೊಂದು ಡ್ರೆಸ್ ಇದೆ ಅಲ್ಲಪ್ಪ, ಇದರಿಂದ ಡ್ರೆಸ್ಸು
ನಾನು ಮದುವೆ ಆಗಿ ಇಲ್ಲಿಗೆ ಬಂದು ಇಲ್ಲೆಲ್ಲ ಮನೆಗೂ ವಿಸಿಟ್ ಮಾಡೋಕ್ಕಿರುತ್ತೆ. ಆವಾಗ ಈ ಡ್ರೆಸ್ನ ವೇರ್ ಮಾಡ್ಕೊಂಡು ಹೋಗಿದ್ದೆ, ಪಿಂಕ್ ವಿತ್ ಆರೆಂಜ್. ಪ್ರಮೋದ್ ಅವ್ರು ನನಗೆ ಹುಡುಗಿ ನೋಡೋಕ್ಕೆ ಬಂದಾಗಲೂ ನಾನು ಈ ಡ್ರೆಸ್ಸೇ ವೇರ್ ಮಾಡಿದ್ದೆ. ಅದ್ರಿಂದ ಫೋಟೋಸ್ ಎಲ್ಲ ಇದೆ, ಇವಾಗಲೂ ಅದೆಲ್ಲ ಕಣ್ಮುಂದೆ ಹಿಂಗೆ ಬಂದೋಗುತ್ತೆ. ನಾನು ಯಾವುದು ಒಂದು ಸಹ ಮರ್ತಿಲ್ಲ, ಎಲ್ಲದರಿಂದ ಫೋಟೋಸು ಹಂಗೆ ಜೋಪಾನ ಆಗಿ ಇಟ್ಕೊಂಡಿದ್ದೀನಿ. ಈವನ್ ಪ್ರಮೋದ್ ಅವ್ರಿಗೆ ಸ್ಟಾರ್ಟಿಂಗ್ ಮೆಸೇಜ್ ಮಾಡಿದ್ದೆ, ಅವ್ರು ನನಗೆ ರಿಪ್ಲೈ ಮಾಡಿದ್ದಾಗಿರ್ಬೋದು, ಅವ್ರು ನನಗೆ ಹಾಡನ್ನ ಕಳಿಸಿರೋದಾಗಿರ್ಬೋದು, ಫಸ್ಟ್ ಟೈಮ್ ಅವ್ರು ನನಗೆ ಮಲಯಾಳಂ ಕಳಿಸಿದ್ದು ಅಂದರೆ ಮೆಸೇಜಲ್ಲಿ ಎಲ್ಲನೂ ನನ್ನ ಮೊಬೈಲ್ ಹಂಗೆ ಒಂದು ಮೆಸೇಜ್ ಡಿಲೀಟ್ ಮಾಡ್ದಂಗೆ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಅದೆಲ್ಲ ಮೆಮೊರೀಸ್, ನನಗೆ ಅದೇ ಮೆಮೊರೀಸ್ ಕ್ರಿಯೇಟ್ ಮಾಡೋದು ತುಂಬ ಇಷ್ಟ. ಯಾಕಂದರೆ ಇನ್ನು ಫ್ಯೂಚರಲ್ಲಿ ನಾವು ಏನೇನು ಮೆಸೇಜ್ ಮಾಡಿದ್ವಿ ಇವಾಗಲೂ ನಾನು ತೆಗೆದು ನೋಡಿದ್ರೆ ನಾನು ನಗಾಡ್ತೀನಿ. ನಾನು ಮಲಯಾಳಂ ಟೈಪಿಂಗ್ ಆಗಿರ್ಬೋದು, ಪ್ರೊನೌನ್ಸಿಯೇಷನ್ ಎಲ್ಲ ಇವಾಗ ನಗು ಬರುತ್ತೆ. ಚಂದ ಅಲ್ಲ ಒಂಥರ. ನಿಮ್ಮದು ಯಾವುದಾದ್ರೂ ಈ ಥರ ಮೆಮೊರೀಸ್ ಇದೆಯಾ? ಇದ್ದರೆ ಕಮೆಂಟ್ ಮಾಡಿ. ಗೈಸ್, ಲಗೇಜ್ ಏನಿತ್ತು ಅದನ್ನೆಲ್ಲ ನೀಟಾಗಿ ಎತ್ತಿಟ್ಟೆ. ಹಾಗೆ ಗಾಡ್ರೇಜ್ ಸಹ ಸ್ವಲ್ಪ ಮೆಸ್ಸಿ ಇತ್ತು, ಅದು ಸಹ ಕ್ಲೀನಾಗಿ ನೀಟ್ ಮಾಡಿ ಇಟ್ಟಿದ್ದೀನಿ. ಬಟ್ಟೆಗಳೆಲ್ಲ ಮಡಿಸಿ, ಅದೆಷ್ಟೇ ಮಡಿಸಿದ್ರು ಒಂದು ಬಟ್ಟೆ ತೆಗಿಯೋಕೆ ಎಳ್ದು ಎಲ್ಲ ಕೆಳಗಾಗೋಗುತ್ತೆ. ಇವಾಗ ಸದ್ಯಕ್ಕೆ ನಂದು ಅರ್ಧ ಕೆಲಸ ಮುಗ್ದಿದೆ. ಇವಾಗ ಬ್ರೇಕ್ಫಾಸ್ಟಿಗೆ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನಗೂ ಶ್ರೇಯಾಂಶಿಗೂ ಬ್ರೇಕ್ಫಾಸ್ಟ್ ತೊಗೊಂಡಿದ್ದೀನಿ. ಆವಾಗಲೇ ನಾನು ಹೇಳಿದಾಗೆ ದೋಸೆ ಅಪ್ಪಮ್ ಅಂತ ಹೇಳ್ತಾರೆ, ಅದು ಚಿಕನ್ ಕರಿ ತೊಗೊಂಡಿದ್ದೀನಿ. ಇವಾಗ ನಾನು ಶ್ರೇಯಾಂಶ್ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಬೇಕು. ಗೈಸ್, ಇವಾಗ ಬಟ್ಟೆ ಜೋಡಿಸಿದಾಯಿತು, ಬ್ರೇಕ್ಫಾಸ್ಟ್ ಕೂಡ ಮುಗೀತು. ಮತ್ತೆ ಇವತ್ತು ನಾನು ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಅಂದ್ಕೊಬೋದು ಮೊನ್ನೆ ತಾನೇ ಮಾಡಿದಾಳೆ ಮತ್ತೇನಕ್ಕೆ ಅಂತ. ಪ್ರಮೋದವರು ಅದೇ ಕ್ವಶನ್ ಮಾಡಿದ್ರು, ಮೊನ್ನೆ ಮಾಡ್ದಲ್ಲೇ ಮತ್ತಿನ್ನೇನಿದೆ ನಿನಗೆ ಕ್ಲೀನ್ ಮಾಡೋಕ್ಕೆ ಅಂತ. ಏನಂದರೆ ಟೈಲ್ಸ್ ಮೇಲೆಲ್ಲ ಎಣ್ಣೆ ಜಿಡ್ಡು ಎಲ್ಲ ಇದೆ, ಅದೊಂದು ಸ್ವಲ್ಪ ನೀಟಾಗಿ ಸೋಪಾಗಿ ಉಜ್ಜಿ ತೊಳೆಯೋಣ ಅಂತ. ಫುಲ್ ನೋಡಿ, ಮತ್ತು ಇದೆಲ್ಲ ಕಿಟಕಿ ಹತ್ರ ಗೈಸ್ ನಾನು ಮೊನ್ನೆ ಅಷ್ಟೇ ಎಂತ ಮಾಡಿದ್ದು, ಬಲೆ ಎಲ್ಲ ತೆಗೆದಿದ್ದು ಜೇಡದ್ದು. ಮೊನ್ನೆ ಇನ್ನು ಒನ್ ಡೇ ಆಗಿಲ್ಲ, ಅಷ್ಟು ಬೇಗ ಮತ್ತೆ ತುಂಬಿಕೊಂಡಿದ್ದೆ. ಯಾಕಂದರೆ ಇಲ್ಲಿ ತೋಟ ಸೈಡ್ ಅಕ್ಕಪಕ್ಕ ಇರೋದ್ರಿಂದ ತುಂಬ ಸ್ಪೈಡರ್ಸ್ ಎಲ್ಲ ಜಾಸ್ತಿ. ಫುಲ್ಲು ಬಲೆ ಕಟ್ಟಿಬಿಟ್ಟಿದೆ, ಅದನ್ನು ಸಹ ನೀಟ್ ಮಾಡೋಣ ಅಂತ. ಅದೆಷ್ಟು ಕ್ಲೀನ್ ಮಾಡೋದು ಬಲೆ ಕಟ್ಟುತ್ತೆ. ಬಟ್ ಇವತ್ತು ಹೆಂಗಿದ್ರು ಕ್ಲೀನ್ ಮಾಡ್ತಿದ್ದೆ ನೀಟಾಗೆಲ್ಲ. ಇಲ್ಲೇನಮ್ಮ ಈ ಗಿಡ ಎಲ್ಲ ಇಟ್ಟಿದ್ದಾರೆ, ಇದೆಲ್ಲ ನೀಟಾಗಿ ವಾಶ್ ಮಾಡಿಡೋಣ ಅಂತ. ಆಗ ಅಮ್ಮನಿಗೂ ಖುಷಿಯಾಗಿಬಿಡುತ್ತೆ, ಇಲ್ಲಿ ಕುತ್ಕೊಂಡು ಎಲ್ಲ ಚೆಂದ ನೀಟ್ ಮಾಡಿದ್ದಾಳೆ ಅಂತ. ಇಲ್ಲಾಂದರೆ ಸುಮ್ಮನೆ ಕೂತ್ಕೊಂಡ್ರೆ ಸರಿ ಅನ್ಸೋದಿಲ್ಲ ಅಲ್ವಾ, ಏನಾದರೂ ಕೆಲಸ ಮಾಡೋಣ ಅಂತ ಅನಿಸ್ತು. ಅದಕ್ಕೆ ಇದನ್ನ ಕ್ಲೀನ್ ಮಾಡಿ ಮತ್ತು ಓದೋಕ್ಕಿದೆ, ಓದ್ಕೊಂಡು ಕೂತ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ, ಇದೇನು ಅಂತ ನೆಕ್ಸ್ಟ್ ಹೇಳ್ತೀನಿ. ಫಸ್ಟ್ ಕ್ಲೀನ್ ಮಾಡ್ತೀನಿ, ಕ್ಲೀನ್ ಮಾಡಿ ಹೇಗಿದೆ ಅಂತ ತೋರಿಸ್ತೀನಿ. ಓಕೆ ಗೈಸ್, ಫೈನಲಿ ನಾನು ಕಿಚನ್ ಕ್ಲೀನ್ ಆಯಿತು, ಹೇಗಾಗಿದೆ ಅಂತ ತೋರಿಸ್ತೀನಿ. ಓಕೆ ಗೈಸ್, ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ನನಗೆ ಸ್ಯಾಟಿಸ್ಫೈ ಇದೆ ನಾನು ಕ್ಲೀನ್ ಮಾಡಿದ್ದು. ಗಿಡ ಎಲ್ಲ ತೊಳೆದಿದ್ದೀನಿ, ಅದಾದ್ರೂ ಅದ್ರ ಮೇಲೆ ಏನೇನೋ ಒಂಥರ ಮಣ್ಣು ಥರ ಇದೆ ಗೈಸ್, ಅದು ಹೋಗ್ತಾ ಇಲ್ಲ. ತೊಳೆದ್ರೆ ಹೋಗ್ತಾ ಇಲ್ಲ, ಅದೇನಂತ ನನಗೆ ಗೊತ್ತಿಲ್ಲ. ಅದಿನ್ನೂ ತೊಳೆಯೋಕೆ ಹೋದರೆ ಆ ಎಲೆನೇ ಕಟ್ಟಾಗಿಬಿಡುತ್ತೆ. ಹಾಗಾಗಿ ಇಲ್ಲೆಲ್ಲ ತುಂಬ ಜಡರೊಳೆ ಇತ್ತು ನೋಡಿ, ಎಷ್ಟು ಚೆಂದ ಕ್ಲೀನ್ ಮಾಡಿಟ್ಟಿದ್ದೀನಿ. ಇವಾಗ ಮನೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ, ಫುಲ್ ನೀಟಿದೆ ಅಲ್ವಾ. ಹೇಗೆ ನಾವು ಗೈಸ್, ನಿಮಗೊಂದು ಇಂಪಾರ್ಟೆಂಟ್ ನಾನೊಂದು ಹೇಳಬೇಕು. ಇಲ್ಲಿ ನೋಡಿ, ನಂದು ಹೊಸದು ಇನ್ನೂ ಸಹ ನಾನು ಯೂಸ್ ಮಾಡಿದ್ದಿಲ್ಲ ಈ ಸ್ಟ್ಯಾಂಡ್ ಮತ್ತು ಈ ರಿಂಗ್. ಅಂದರೆ ಯೂಸ್ ಮಾಡಿಲ್ಲ ಅಂದರೆ 2 ಸತಿ ಯೂಸ್ ಮಾಡಿರೋದಿಲ್ಲ ನೋಡಿ. ಇಲ್ಲಿ ಈ ಥರ ಮಾಡಿರೋ ವ್ಯಕ್ತಿನ ಏನು ಮಾಡಬೇಕು ಹೇಳಿ, ತುಂಬಾ ಬೇಜಾರಾಗ್ತಾ ಉಂಟು. ಫುಲ್ ಪೀಸ್ ಮಾಡಿ ಹಾಕಿಬಿಟ್ಟಿದ್ದಾನೆ. ಈ ಸಣ್ಣ ಮಗು ಇಷ್ಟೆಲ್ಲ ಕಿತಾಪತಿ ಮಾಡುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿಲ್ಲ. ಇದು ಸನ್ನಿ, ಬನ್ನಿ ಇಲ್ಲಿ ನೋಡಿ. ಈ ಥರ ಇದನ್ನ ಹಿಂಗೆ ಮಾಡಿ ಎಷ್ಟು ಆರಾಮಿದೆ ನೋಡಿ. ಇಲ್ಲಿ ಯಾರ ಮಗನೇ ಈ ಥರ ಮಾಡಿದ್ದು? ಏನು ಇದು? ಯಾರು ಕಟ್ ಮಾಡಿದ್ದು ರಜಾ? ಯಾರು? ನೀವಾ? ನೋಡಿ ಗೈಸ್, ಈ ವ್ಯಕ್ತಿ ತಪ್ಪು ಮಾಡಿದ್ನ ಎಷ್ಟು ಈಸಿಯಾಗಿ ಒಪ್ಕೊಂಡ್ಬಿಟ್ರು. ಯಾಕೆ ಕಟ್ ಮಾಡಿದ್ದದನ್ನ? ಯಾಕೆ ಕಟ್ ಮಾಡಿದ್ದು? ಗೈಸ್, ನಾನು 2 ಮಿನಿಟ್ಸ್ ಆ ಕಡೆ ತಿರುಗಿ ಈ ಕಡೆ ತಿರ್ಗೋಷ್ಟರಲ್ಲಿ ಇದನ್ನ ಕಟ್ ಮಾಡಿದ್ದಾನೆ. ಯಪ್ಪ ದೇವ್ರೇ, ಈ ಥರನೂ ಇರ್ತಾರ ಮಕ್ಕಳು ಸನ್ನಿ? ಇರ್ತಾರಾ? ಯಾರು ಇರ್ತಾರೆ ನಿಮ್ಮ ಥರ? ಕುಟ್ಟಿಯೋಳ?
ಇವನ್ ಥರ ಎಲ್ಲ ಮಕ್ಕಳು ಇರ್ತಾರಂತೆ ನೋಡಿ ಇವ್ನು ಹೇಳೋದು. ಗೈಸ್ ನಾನು ಎಷ್ಟು ಆಸೆಯಿಂದ ಇಟ್ಕೊಂಡಿದ್ದೆ, ಇದು ಎಷ್ಟು ನೀಟಾಗಿ ಎತ್ತಿಟ್ಟಿದ್ದೆ. ಪ್ರಮೋದವ್ರು ನನಗೆ ಎಷ್ಟು ಪ್ರೀತಿಯಿಂದ ಕೊಡಿಸಿದ್ರು ಆಯಿತಾ, ಹಾಳೆ ಮಾಡಿಬಿಟ್ಟೆ ಗೈಸ್. ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ನಾನು ತುಂಬ ರೀಲ್ಸ್ ಎಲ್ಲ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ನೋಡಿ 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 ಅವ್ನು ಕಿತಾಪತಿ ನೋಡಿ ಎಲ್ಲ ಇವಾಗ ಎಕ್ಕುಟ್ಕೊಂಡೋಯ್ತು. ಇನ್ನು ಪ್ರಮೋದವರಿಗೆ ಹೇಳಿದ್ದೀನಿ ನೋಡೋಣ ಹೊಸದು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇದು ತುಂಬ ಅಟ್ಯಾಚ್ಮೆಂಟ್ ನನಗೆ, ಯಾಕಂದರೆ ಫಸ್ಟಾಗಿ ಕೇಳಿದ ತಕ್ಷಣ ಬಂದಿದ್ದು. ತುಂಬ ಬೇಜಾರಾಗ್ತಿದೆ. ಏನು ಮಾಡೋದು, ಇಂಥವ್ರು ಒಬ್ರೊಬ್ರು ಇದ್ದರೆ ಎಲ್ಲಿ ತೋರಿಸಿ ಮುಖ, ಒಬ್ರೊಬ್ರು ಇದ್ದರೆ ಈ ಥರದ್ದೆಲ್ಲ ಫೇಸ್ ಮಾಡಬೇಕಾಗತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಇವನಿಗೆ ಇನ್ನೂ ತಾನೇ ಬುದ್ಧಿ ಬಂದಿಲ್ಲಾರ, ಅದಕ್ಕೆ ಈ ಥರ ಎಲ್ಲ. ಸ್ವಲ್ಪ ಬುದ್ಧಿ ಬಂದಮೇಲೆ ಸೈಲೆಂಟ್ ಆಗ್ತಾನೆ ಅನಿಸುತ್ತೆ. ಅಲ್ಲ ಮಗನೇ, ದೊಡ್ಡನಾದರೆ ಸುಮ್ಮನೆ ಇರ್ತೀರಾ ನೀವು? ಜೋರಾಗಿ ಹೇಳಿ, ಇರ್ತೀರಾ? ಇಲ್ಲಿ ನೋಡಿ ಏನೇನು ಇನ್ನೂ ಏನು ಮಾಡೋಣ, ಹಾಳು ಮಾಡೋಣ ಅಂತ ನೋಡ್ತಾ ಇದ್ದಾನೆ. ಅಯ್ಯೋ ದೇವ್ರೆ, ಈ ಮಕ್ಕಳದಾಗೋದಿಲ್ಲ ಗೈಸ್. ಆದರೆ ತುಂಬ ಬೇಜಾರಾಗ್ತಿದೆ ನನಗೆ. ಅಳುನೇ ಬರೋ ಥರ ಫೀಲ್ ಆಗ್ತುಂಟು. ಇದು ನೋಡಿ ಹೆಂಗೆ ಮಾಡಿಟ್ಟಿದ್ದಾನೆ. ಕಟ್ ಮಾಡೋದಲ್ದಲ್ಲೇ ನನಗೆ ಕರ್ದು ತೋರಿಸ್ತಾ ಇದ್ದಾನೆ. ಓ ಹಾಂ ನೋಡಿ, ಅವನು ಸರಿ ಮಾಡ್ತಾ ಇದ್ದಾನಂತೆ. ಹಾಂ ಈ ಥರ ಮಾಡಿ ಹಾಕಿದ್ದಾನೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ನನಗೆ. ಅಳುನೇ ನೋಡಿ ಮಾತಾಡಕ್ಕೆ. ಹಾಂ 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 ಸರಿ. ಯಾರು പൊട്ടിച്ചത്? ആ ശരിമ്മ. പൈസ എവിടെ ഉണ്ട്? ಎಲ್ಲಿದೆ ದುಡ್ಡು? ಎಲ್ಲಿದೆ? ಅಚ್ಚಮ್ಮನ ಹತ್ರ ಇದೆಯಾ? ಅದನ್ನ ಇವಾಗ ಏನು ಮಾಡಬೇಡಿ, ಅಷ್ಟಾದ್ರೂ ಕರೆಕ್ಟ್ ಇದೆ. ಅದನ್ನ ಇನ್ನೂ ಹಾಳು ಮಾಡಬೇಡಿ ಆಯಿತಾ. ಬಿಡಿ ಬಿಡಿ, ಅದು ಹಂಗೆ ಇರಲಿ. ಅದು ಸ್ಟ್ಯಾಂಡ್ ಮೊಬೈಲ್ ಇಡೋಕ್ಕೆ. ಅದು ನೀವು ಹಾಂ ಹಂಗೆ ಅಡ್ಜಸ್ಟ್ಮೆಂಟ್. ಇವಾಗ ಊಟ ಮಾಡೋಣ ಅಂತ ಬಂದೆ. ನಂದು ಏನೇನು ಕೆಲಸ ಇದೆ ಎಲ್ಲ ಮುಗೀತು. ಇನ್ನು ಊಟ ಮಾಡಿ ಓದ್ಕೊಳ್ಳೋಣ ಅಂತ. ಊಟಕ್ಕೆ ನನ್ನ ಫೇವ್ರೇಟ್ ಕೋಯಿ ರೊಟ್ಟಿ ತಗೊಂಡಿದ್ದೀನಿ. ನಾನು ಶ್ರೇಯಾಂಶು ಒಂದೇ ಪ್ಲೇಟಲ್ಲಿ ಊಟ ಮಾಡ್ತೀವಿ. ಯಾಕಂದರೆ ಮತ್ತೆ ಅವನಿಗೆ ತಿನ್ನಿಸಿ ನಾನು ತಿನ್ನೋಷ್ಟಲ್ಲ ಅವನಿಗೆ ತಿನ್ನಿಸಿನೇ ನನಗೆ ತಿನ್ನೋಕ್ಕೆ ಇಂಟ್ರೆಸ್ಟ್ ಇಲ್ದಂಗೆ ಹೋಗ್ಬಿಡುತ್ತೆ. ಹಾಗಾಗಿ ಒಂದೇ ಪ್ಲೇಟಲ್ಲಿ ಹಾಕೊಂಡು ನಾನು ಸ್ವಲ್ಪ ಅವ್ನು ಸ್ವಲ್ಪ ಇಬ್ಬರು ತಿನ್ನೋಣ ಅಂತ. ಇದಕ್ಕೆ ಅಫ್ಕೋರ್ಸ್ ಚಿಕನ್ ಸಾಂಬಾರು ಇರಲೇಬೇಕಲ್ಲ, ಅದಿರೋದಕ್ಕೆ ಕೋಯಿ ರೊಟ್ಟಿ ತಿಂತಾ ಇರೋದು ನಾನು. ಈಗ ಚಿಕನ್ ಸಾಂಬಾರು ಹಾಕೊತಾ ಇದ್ದೀನಿ. ಹಾಕ್ಕೊಂಡು ಇನ್ನು ಊಟ ಮಾಡಿ ಸ್ವಲ್ಪ ಹೊತ್ತು ಓದ್ಕೊಂಡು ಆಮೇಲೆ ಶ್ರೇಯಾಂಶಿಗೂ ಮಲಗಿಸಿ ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಬೇಕು. ನನಗೆ ಮನೇಲಿದ್ದೆ ಒಂದು ಸ್ವಲ್ಪ ಹೊತ್ತಾದರೂ ಮಲ್ಕೊಳ್ಬೇಕು ಗೈಸ್, ಇಲ್ಲಾಂದರೆ ಸಮಾಧಾನನೇ ಇರೋದಿಲ್ಲ. ಮನೇಲಿದ್ದು ಮಲ್ಗಿಲ್ವಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಮಲ್ಕೊಳ್ಳೋಣ ಅಂತ. ಇವಾಗ ನಾನು ಶ್ರೇಯಾಂಶ್ ಊಟ ಫಸ್ಟ್ ಮುಗಿಸ್ಕೊಂಡ್ಬಿಡ್ತೀವಿ. ಮಲಗಿ ಇವಾಗ ತಾನೇ ಎದ್ದೆ. ಅಮ್ಮನಿಗೆ ನಾನು ಮಲಗೋಕ್ಕಿಂತ ಮುಂಚೆನೇ ಕಾಫಿ ರೆಡಿ ಮಾಡಿದ್ದೆ. ಅಮ್ಮ ಬಂದವರೇ ಕಾಫಿ ಕುಡ್ಕೊಂಡಿದ್ದಾರೆ. ಮತ್ತು ನಾನು ಆವಾಗಲೇ ನಿಮಗೆ ಹೇಳ್ದಾಗೆ ಇನ್ನೊಂದು ಸ್ವಲ್ಪ ಕೆಲಸ ಬ್ಯಾಲೆನ್ಸ್ ಇದೆ ಅಂತ. ಅದೇನಂದರೆ ನೈಟಿಗೆ ಡಿನ್ನರ್ಗೆ ಸಾಂಬಾರು ಪ್ರಿಪೇರ್ ಮಾಡೋದು. ಈಗ ಆಲ್ರೆಡಿ ಮಾರ್ನಿಂಗಿಂದಿದೆ, ಅದು ಸಾಕಾಗುತ್ತಾ ಇಲ್ವಾ ಅಂತ ನನಗಂತೂ ಗೊತ್ತಿಲ್ಲ. ಅದಕ್ಕೆ ಅಮ್ಮನ ಹತ್ರ ಇವಾಗ ಕೇಳಿ ಸಾರು ಮಾಡು ಅಂತ ಹೇಳಿದ್ರೆ ಎಗ್ ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅಮ್ಮನ ಹತ್ರ ಕೇಳಿಬಿಟ್ಟು ನೆಕ್ಸ್ಟ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಗೈಸ್ ಇವಾಗ ಮೊಟ್ಟೆ ಸಾರು ಮಾಡೋಣ ಅಂತ ಹೋಗ್ತಿದ್ದೀನಿ. ಹಾಗಾಗಿ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ. ನಾನು ಉಪ್ಪು ಹಾಕಿದ್ದಿಲ್ಲ ನೋಡಿ, ಉಪ್ಪು ಹಾಕಿಲ್ದಿದ್ದಕ್ಕೆ ಮೊಟ್ಟೆ ಒಡೆದೋಗ್ಬಿಟ್ಟಿದೆ. ಮತ್ತು ಈ ಕಡೆ ಸೈಡು ತೆಂಗಿನಕಾಯಿ ಫ್ರೈ ಮಾಡ್ಕೊತಾ ಇದ್ದೀನಿ ರುಬ್ಬಕ್ಕೆ, ಸಾರಿಗೆ ಮಸಾಲ ರುಬ್ಕೊಳಕ್ಕೆ. ಮತ್ತು ನಮ್ಮ ಶ್ರೇಯಾಂಶ್ ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದಾನೆ. ಏನು ಮಾಡ್ತಾಯಿದ್ದೀರಾ ಮಗನೇ? ಗೋಬಿ ತಿನ್ನಕ್ಕಂತೆ ಗೈಸ್. ಮತ್ತೇನಕ್ಕೆ? ಏನದು? ಗೈಸ್ ಶ್ರೇಯಾಂಶಿಗೆ ಊಟ ಕೊಡ್ತಿದ್ದೆ ಊಟ ಮಾಡಲಿಕ್ಕೆ. ಹಾಗೆ ಊಟ ಅವ್ನು ಮಾಡ್ತಿದ್ದಂಗೆ ಈ ಕಡೆ ಸೈಡಿಗೆ ಸಾರು ಮಾಡ್ಕೊಳ್ಳೋಣ.
ಎರಡು ಒಟ್ಟಿಗೆ ಮುಗಿಯುತ್ತೆ ಅಂತ ಈಗ ರೆಡಿ ಮಾಡ್ಕೊತಾ ಇದ್ದೀನಿ. ಗೈಸ್, ಎಗ್ ಕರಿ ರೆಡಿಯಾಗಿದೆ. ಮತ್ತು ಪ್ರಮೋದವ್ರು ಇವಾಗ ಬರ್ತಾ ಗೋಬಿ ತೊಗೊಂಡು ಬಂದಿದ್ದಾರೆ. ಶ್ರೇಯಾಂಶ್ ಕೇಳಿದ್ದೆ ಗೋಬಿ ಬೇಕು ಅಂತ, ಹಾಗಾಗಿ ಇವಾಗ ತೊಗೊಂಡು ಬಂದಿದ್ದಾರೆ ಗೋಬಿ. ಶ್ರೇಯಾಂಶ್ ಫೇವ್ರೆಟ್. ಹ್ಯಾಪಿನಾ? ಇಲ್ಲಿ ನೋಡಿ ಹೇಳಿ, ಇಲ್ಲಿ ನೋಡಿ, ಅದೇನದು? ಕೊತ್ತಂಬರಿ ಸೊಪ್ಪು. ತಿನ್ಬೇಕೆಲ್ಲ. ಹೋಗಿ ಸೈಡಲ್ಲಿ ಕುತ್ಕೊಂತೀನಿ ಹೋಗಿ. ಇವತ್ತಿನ ಕಿವಿ ಮಾತು: ಉದುರುವ ಎಲೆ, ಅರಳಿದ ಹೂವು, ಉರಿಯುವ ದೀಪ, ಇವೆಲ್ಲವೂ ಹೇಳುವುದೊಂದೇ, ಯಾವುದು ಶಾಶ್ವತವಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.